ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗೆ ಅದನ್ನು ಉಚ್ಚಾರಣೆ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಹಿರಿಯರು ಈ ರೀತಿಯಾಗಿ ಶ್ಲೋಕವನ್ನು ಹೇಳ್ತಾರೆ. ಪಂಚಾವಸಾನ ಗಾಯತ್ರಿ ಪಂಚಪಾತಕ ನಾಶಿನಿ ಪಂಚಾವಸಾನ ರಹಿತ ಪಂಚಪಾತಕ ದಾಯಿನಿ ಎಂಬುದಾಗಿ ಹೇಳಿದ್ದಾರೆ. ರಾಗಬದ್ಧವಾಗಿ ಕೆಲವು ಜನ ಹಾಡು ಹಾಡಿದ ಹಾಗೆ ಗಾಯತ್ರಿ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇರ್ತಾರೆ. ಕೆಲವು ಜನ ಬಹಳ ವೇಗದಿಂದ ಅದನ್ನು ಉಚ್ಚಾರಣೆ ಮಾಡಿಬಿಡ್ತಾರೆ. ಕೆಲವು ಜನ ಬಹಳ ನಿಧಾನವಾಗಿ ಉಚ್ಚಾರಣೆ ಮಾಡಿಬಿಡ್ತಾರೆ. ಹಾಗೆ ಹೇಗೆ ಮನಸ್ಸಿಗೆ ಬಂದ ಹಾಗೆ ಉಚ್ಚಾರಣೆ ಮಾಡುವಂತೆ ಇಲ್ಲ. ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಅದನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ಒಮ್ಮೆ ಹೇಳ್ತೇನೆ, ತಿಳಿಸಿಕೊಡ್ತೇನೆ, ಎಲ್ಲರೂ ಗಮನ ಕೊಟ್ಟು ಕೇಳಿ. 5 ಕಡೆಗೆ ನಾವು ನಿಲ್ಲಿಸಿ ಅದನ್ನು ಉಚ್ಚಾರಣೆ ಮಾಡಬೇಕು. 5 ಕಡೆಗೆ ಎಲ್ಲಿ ಅಂತಂದರೆ, ಮೊದಲಿಗೆ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ರೀತಿಯಾಗಿ ಅದನ್ನು 5 ಕಡೆಗೆ ನಿಲ್ಲಿಸಿ 5 ಭಾಗಗಳನ್ನಾಗಿ ಮಾಡಿಕೊಂಡು ನಾವು ಉಚ್ಚಾರಣೆ ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ಬ್ರಹ್ಮಹತ್ಯ ಮೊದಲಾಗಿರತಕ್ಕಂತಹ ಪಂಚಮಹಾಪಾತಕಗಳು ಕೂಡ ಪರಿಹಾರವಾಗ್ತವೆ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಉಚ್ಚಾರಣೆ ಮಾಡದೆ ನಮ್ಮ ಮನಸ್ಸಿಗೆ ಬಂದ ಹಾಗೆ ಉಚ್ಚಾರಣೆ ಮಾಡಿದರೆ ಏನಾಗುತ್ತೆ ಅಂತಂದರೆ ಪಂಚಪಾತಕ ದಾಯಿನಿ ಅಂತ ಹೇಳಿದ್ದರಿಂದಾಗಿ ಬ್ರಹ್ಮಹತ್ಯ ಮೊದಲಾಗಿರತಕ್ಕಂಥ ಪಂಚಮಹಾಪಾತಕಗಳು ಕೂಡ ನಮ್ಮ ಪಾಲಿಗೆ ಬಂದು ಬಿಡ್ತವೆ. ಆದ್ದರಿಂದ ಸರಿಯಾಗಿ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಅನ್ನೋದನ್ನು ಚೆನ್ನಾಗಿ ತಿಳಿದುಕೊಂಡು ಹಾಗೆ ಜಪ ಮಾಡಿದಾಗ ಮಾತ್ರ ಪೂರ್ಣವಾಗಿರತಕ್ಕಂತಹ ಫಲ ನಮಗೆ ಸಿಗಲಿಕ್ಕೆ ಸಾಧ್ಯ.